ಓಂ ಶಾಂತಿ ಮಿತ್ರರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ವೀಕ್ಷಕರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ದಿನ ನಾನು ನಿಮಗೆ ಶಾಬಾರ ಮಂತ್ರ ಬೀಜಾಕ್ಷರ ಅದನ್ನು ನಾನು ನಿಮಗೆ ಇಲ್ಲಿ ನೀಡ್ತೀನಿ. ಈಗಾಗಲೇ ಶಾಬಾರ ಮಂತ್ರದ ಬಗ್ಗೆ ಒಂದು ಚೂರು ಮಾಹಿತಿ ಕೊಟ್ಟಿದ್ದೀನಿ. ಭಾಗ 1 ಈಗಾಗಲೇ ನಾನು ವಿಡಿಯೋ ಮಾಡಿ ಇದೇ ಮಾಸ್ NS 2012 ನಿಮ್ಮದೇ ಆದ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಿಂದೆ ಇದೆ, ಅದನ್ನು ನೋಡಿ. ಪ್ರದೀಪ್ ಮಂಗಳೂರು ಇವರು ಶಾಬಾರ ಮಂತ್ರದ ಬಗ್ಗೆ ತಿಳಿಸ್ಕೊಡಿ ಅಂತ ಲಾಸ್ಟ್ ಟೈಮ್ ಕಾಮೆಂಟ್ ಮಾಡಿದರು. ಅದರ ಪ್ರಕಾರ ಈಗಾಗಲೇ ಭಾಗ 1 ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದನ್ನು ನೋಡಿಲ್ಲ ಅಂದರೆ ನೋಡಿ. ಹಾಗೆ ಭಾಗ 2 ಇದು. ಇದರಲ್ಲಿ ಏನಪ್ಪ ಇರುತ್ತೆ ಭಾಗ 2ರಲ್ಲಿ ಅಂದರೆ ಯಾವ ರೀತಿ ಮಂತ್ರ ಇದು ಬಂತು, ಫಸ್ಟು ಯಾರು ಇದನ್ನು ಉಪಯೋಗಿಸಿದ್ರು, ಇದರ ಮೂಲ ಯಾವುದು ಅನ್ನೋದನ್ನು ನಾವು ಸ್ವಲ್ಪ ಇದರಲ್ಲಿ ವಿವರಿಸ್ತೀನಿ. ಸ್ವಲ್ಪ ಮಾಹಿತಿ ಅದರಲ್ಲಿ ನಿಮಗೆ ಸಿಗುತ್ತೆ. ನೋಡಿಲ್ಲ ಅಂದರೆ ನೀವು ನೋಡಿದರೆ ಓಕೆ, ಕಂಟಿನ್ಯೂ ಮಾಡಿ ಇದನ್ನು. ಇದು ಭಾಗ 2 ಇರುತ್ತೆ. ಶಾಬಾರ ಬೀಜಾಕ್ಷರ ಮಂತ್ರ ಇದು. ಗೊತ್ತಾಯ್ತಲ್ಲ? ವಿಡಿಯೋ ಮುಗಿಯೋವರೆಗೂ ನೋಡಿ. ಇದರಲ್ಲಿ ನಾನು ನಿಮಗೆ ಮೊದಲಿಗೆ ಶಾಬಾರ ಮಂತ್ರ ಯಾವ ರೀತಿ ಮೊದಲು ಪ್ರಾರಂಭ ಆಯಿತು, ಹೇಗೆ ಇದು ಜನನ ಆಯಿತು, ಎಲ್ಲಿಂದ ಬಂತು, ಇದು ಪ್ರಾರಂಭದಲ್ಲಿ ಯಾರು ಇದನ್ನು ಕಾರ್ಯರೂಪಕ್ಕೆ ತಂದರು ಎಂಬುದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಶಾಬಾರ ಮಂತ್ರ ಅಂದ್ಬಿಟ್ರೆ ಯಾವುದೋ ಒಂದು ಮಂತ್ರ ಅಂತ ನೀವು ಅಂದ್ಕೊತೀರ ಅಲ್ವಾ? ಹಾಗೆ ಆಗೋದು ಬೇಡ. ಇದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ನೋಡಿ, ನಿಮಗೆ ಮಹಾಭಾರತ, ರಾಮಾಯಣ ಗೊತ್ತಿದೆ ಅಲ್ವಾ? ಭಗವದ್ಗೀತೆ ಗೊತ್ತಿದೆ, ಕುರಾನ್ ಬಗ್ಗೆ ಗೊತ್ತಿರುತ್ತೆ, ಹಾಗೆ ಬೈಬಲ್ ಬಗ್ಗೆ ಗೊತ್ತಿರುತ್ತೆ, ಹಾಗೆ ಸಿಖ್ಖರ ಧರ್ಮ ಗ್ರಂಥಗಳ ಬಗ್ಗೆ ಗೊತ್ತಿರುತ್ತೆ, ಬೌದ್ಧರ ತ್ರಿಪಿಟಿಕೆ ಬಗ್ಗೆ ಗೊತ್ತಿರುತ್ತೆ, ಜೈನರ ಗ್ರಂಥಗಳ ಬಗ್ಗೆ ಗೊತ್ತಿರುತ್ತೆ ಅಲ್ವಾ? ಓಕೆ, ಗೊತ್ತಿಲ್ಲದೆ ಹೋಗಲಿ. ಒಂದು ವೇಳೆ ಅಲ್ಪ ಸ್ವಲ್ಪ ನಿಮ್ಗೆ ಗೊತ್ತಿರುತ್ತೆ, ಓಕೆ ಇರಲಿ. ಈಗ ಶಾಬಾರ ಮಂತ್ರ ಹೇಗೆ ಬಂತು ಹಿಂದೆ, ಅದನ್ನು ನೀವು ಸ್ವಲ್ಪ ತಿಳ್ಕೊಂಡ್ರೆ, ನಿಮಗೆ ಗೊತ್ತಿದ್ರೆ ಓಕೆ, ಇನ್ನೂ ಸ್ವಲ್ಪ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಪೂರ್ತಿಯಾಗಿ ತಿಳ್ಕೊಳ್ಳಿ. ಭಾಗ ಹಿಂದಿಂದನ್ನು ನೋಡಿ, ಹಿಂದೆಯ ಭಾಗ ಅದನ್ನು ನೋಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಭಾಗ 2, ಇಲ್ಲಿಂದ ಕಂಟಿನ್ಯೂ ಮಾಡಿ. ಹಿಂದೆ ಮಹಾಭಾರತದಲ್ಲಿ ಪಾಂಡವರು ಗೊತ್ತಿದೆ ನಿಮಗೆ. ಯಾರು ಮೊದಲಿಗೆ? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ಈ 5 ಜನ. ಧರ್ಮಕ್ಕಾಗಿ ಒಂದು ಆಯುಧಗಳಿದ್ದಂಗೆ ಇವರು 5 ಜನ. ಜೊತೆಗೆ ದ್ರೌಪದಿ ಒಂದು ಆಯುಧ ಇದ್ದಂಗೆ, ಅಧರ್ಮಿಗಳನ್ನು ಸಂಹಾರ ಮಾಡಲಿಕ್ಕೆ. ಶ್ರೀಕೃಷ್ಣ ಭಗವಾನ ಸೂತ್ರಧಾರಿ. ಇವರನ್ನು ಇಟ್ಕೊಂಡು ಧರ್ಮ ಸಂಸ್ಥಾಪನೆಗಾಗಿ ಒಂದು ಚರಿತ್ರೆಯನ್ನು ಹುಟ್ಟು ಹಾಕಿದ. ಅಂದರೆ ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಅನ್ನೋ ಒಂದು ಧರ್ಮ ಯುದ್ಧ, ಕೌರವರು ಪಾಂಡವರ ಮಧ್ಯೆ ನಿಷ್ಪಕ್ಷಪಾತಿಯಾಗಿ ನೆಲೆ ನಿಂತು ಶ್ರೀಕೃಷ್ಣ ಭಗವಾನ, ಪಾಂಡವರು ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಪಡೆದರು, ಅದೇ ಶ್ರೀಕೃಷ್ಣ ಭಗವಾನ್. ಒಬ್ಬ ವ್ಯಕ್ತಿಯನ್ನು ತಮ್ಮ ಸಹಾಯಕ್ಕಾಗಿ. ಅದೇ ಕೌರವರು ಸಹಸ್ರಾರು ಸೈನ್ಯ, ಕುದುರೆ, ಆನೆ, ರಥ, ಆಯುಧಗಳನ್ನು ಪಡೆದರು. ಇಲ್ಲಿ 2 ಭಾಗ ಮಾಡಿದರು. ಒಂದು ಆಯುಧಗಳನ್ನು, ಒಂದು ಆನೆಗಳು, ಸಹಸ್ರಾರು ಆನೆಗಳು, ಸಹಸ್ರಾರು ಕುದುರೆಗಳು, ಸಹಸ್ರಾರು ಕಾಲು ದಳ, ನೌಕಾದಳ, ಇತ್ಯಾದಿ. ಹಾಗೆ ಆಯುಧಗಳು ಒಂದು ಕಡೆ. ಇನ್ನೊಂದು ಕಡೆ ಶ್ರೀಕೃಷ್ಣ ಭಗವಾನ ಏಕಾಂಗಿ, ಅವರ ರಥ ಸಾರಥಿ ಇಬ್ಬರೇ ಒಂದು ಕಡೆ. ಯಾಕೆ ಈ ರೀತಿ ಅಂದರೆ, ಶ್ರೀಕೃಷ್ಣ ಭಗವಾನ ಅವ್ರ ಮನೆಯಲ್ಲಿ ಮಲ್ಕೊಂಡಿರ್ತಾನೆ. ಇಲ್ಲಿ ಯುದ್ಧ ಪ್ರಾರಂಭ ಆಗೋಕ್ಕೆ ಶುರುವಾಗುತ್ತೆ. ಶ್ರೀಕೃಷ್ಣ ಭಗವಾನ ಯಾದವ ಕುಲ. ಆದರೆ ಅವ್ರದ್ದು ಮಥುರಾ ಪಟ್ಟಣ, ದ್ವಾರಕಾ ಇತ್ಯಾದಿ ನಗರಗಳು ಇರುತ್ತೆ. ಮೊದಲು ಮಥುರಾ ಇರುತ್ತೆ, ಆಮೇಲೆ ದ್ವಾರಕಾ. ಗೊತ್ತಾಯ್ತಿಲ್ಲ? ಇಲ್ಲಿ ಅವರ ಸೈನ್ಯ ತುಂಬ ಇರುತ್ತೆ. ಅದನ್ನು ಸಹಾಯಕ್ಕೆ ಬೇಕಲ್ಲ, ನಮಗೆ ಸಹಾಯ ಮಾಡಿ ಯುದ್ಧದಲ್ಲಿ ಅಂತ ಕೇಳಬೇಕಲ್ಲ ಹೋಗಿ. ಕೌರವರು ಅಣ್ಣ ತಮ್ಮಂದರು 108 ಜನ ಏನೋ ಇರ್ತಾರೆ ಅವರು.
101 ಜನ ಇರ್ತಾರೆ ಅವರು ಕೌರವರು. ಒಂದು ಹೆಣ್ಮಗು ಮಾತ್ರ ಅಷ್ಟೇ ಅವರಿಗೆ, ಇನ್ನೆಲ್ಲ ಅವರ ಗಂಡು ಮಕ್ಕಳು ಕೌರವರಲ್ಲಿ. ಹಾಗೆ ಪಾಂಡವರಲ್ಲಿ ಕೇವಲ 5 ಜನ ಮಕ್ಕಳು ಪಾಂಡುರಾಜನಿಗೆ. ಆದರೆ ಇವರು ಸಂಖ್ಯೆ ಕಡಿಮೆ, ಅಷ್ಟೇ ಅಲ್ಲದೆ ಇವರು ವನವಾಸಕ್ಕೆಲ್ಲ ಕಳಿಸಿ ಪಾಂಡವರನ್ನು ಜೂಜಾಡಿ ಕುತಂತ್ರದಿಂದ ಜೂಜಿನಲ್ಲಿ ಪಾಂಡವರನ್ನು ಸೋಲಿಸಿ ಕಾಡಿಗೆ ಎಲ್ಲ ಹಟ್ಟಿದರು ಕೌರವರು. ಕುತಂತ್ರದಿಂದ, ಶಕುನಿಯ ಕುತಂತ್ರದಿಂದ ಎಷ್ಟೆಲ್ಲ ಕಷ್ಟಗಳು ಅನುಭವಿಸಿದ್ದಾರೆ. ಇವ್ರ ಹತ್ರ ರಾಜ್ಯ ಇಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಏನಿಲ್ಲ. ಪಾಂಡವ್ರ ಹತ್ರ ಅವ್ರು ಇರೋದು 5 ಜನ, ಅಮ್ಮಮ್ಮ ಅಂದರೆ ಇನ್ನೊಂದಷ್ಟು ಜನ ಇರ್ತಾರೆ ಅವ್ರಿಗೆ ಬೇಕಾಗಿರೋರು ಅಷ್ಟೇ. ಆದರೆ ಕೌರವರು 101 ಜನ, ಅವರು 100 ಜನ ಇದ್ದಾರೆ ರಾಜಕುಮಾರರು, ರಾಜರು. ದುರ್ಯೋಧನ ರಾಜ ಅವರೆಲ್ಲರಿಗೂ. ಹಾಗೆ ಸಾಮಂತರ ರಾಜರುಗಳಾಗಿದ್ದಾರೆ ಅವರು. ಸಾಕಷ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಸೈನ್ಯ ಇದೆ. ಸಾಕಷ್ಟು ಇಡೀ ದೇಶದ ರಾಜ್ಯಭಾರ ಅವ್ರದ್ದೇ, ಸಾಮ್ರಾಜ್ಯ ಅವ್ರದ್ದೇ. ಇವ್ರದ್ದು ಏನೂ ಇಲ್ಲ. ಇವರು ಹೇಗೆ ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಸಾಧ್ಯ? ಆವಾಗಲೂ ಶ್ರೀಕೃಷ್ಣ ಭಗವಾನನು ಎಲ್ಲಿ ಪಾಂಡವರಿಗೆ ಸಹಾಯ ಮಾಡಿಬಿಡ್ತಾನೋ, ಯಾಕಂದರೆ ಶ್ರೀಕೃಷ್ಣ ಭಗವಾನ ಹತ್ರ ಸೈನ್ಯ ಇದೆ, ಆಯುಧಗಳಿದೆ, ಸಾಮಂತ ರಾಜರಿದ್ದಾರೆ ಶ್ರೀಕೃಷ್ಣ ಭಗವಾನನ ಕೈ ಕೆಳಗೆ. ಅವರೆಲ್ಲಿ ಪಾಂಡವರಿಗೆ ಸಹಾಯ ಮಾಡಿಬಿಡ್ತಾರೋ ಅಂತ. ಯಾಕಂದರೆ ಶ್ರೀಕೃಷ್ಣ ಭಗವಾನ ಕೌರವರಿಗೂ ಪಾಂಡವರಿಗೂ ರಿಲೇಟಿವ್, ಬಂಧು, ಮಾಮ ಆಗಬೇಕು, ಬಾಂಧವ್ಯ ಇದೆ ಅವ್ರದ್ದು. ಅದಕ್ಕೆ ಶ್ರೀಕೃಷ್ಣ ಭಗವಾನನ ಸಹಾಯ ಕೇಳಲಿಕ್ಕೆ ಹೋಗ್ತಾರೆ. ಶ್ರೀಕೃಷ್ಣ ಭಗವಾನ ಮಲ್ಕೊಂಡಿರ್ತಾನೆ. ಮೊದಲು ದುರ್ಯೋಧನ ಬರ್ತಾನೆ. ಶ್ರೀಕೃಷ್ಣ ಭಗವಾನನಿಗೆ ನಮಸ್ಕಾರ ಮಾಡೋದಿಲ್ಲ. ದುರ್ಯೋಧನ ಬಾಗಿಲಲ್ಲಿ ಬಂದಾಗಲೇ ಶ್ರೀಕೃಷ್ಣ ಭಗವಾನ ಗಮನಿಸ್ತಾನೆ. ದುರ್ಯೋಧನ ಬಂದಾಗೆ ಸಹಾಯ ಕೇಳಲಿಕ್ಕೆ ಬಂದಿರ್ತಾನೆ. ಆಗ ಶ್ರೀಕೃಷ್ಣ ಭಗವಾನ ನೋಡ್ತಾನೆ. ಆದರೆ ಕಣ್ಣು ಮುಚ್ಕೊಂಡು ನೋಡದ ಹಾಗೆ ಇರ್ತಾನೆ. ಯಾಕಂದರೆ ದುರ್ಯೋಧನ ಅಹಂಕಾರಿ, ಅಧರ್ಮಿ. ಗೊತ್ತು ಶ್ರೀಕೃಷ್ಣ ಭಗವಾನನಿಗೆ ಅವನು ಯಾಕೆ ಈಗ ಬಂದಿದ್ದಾನೆ ಅಂದ್ಬಿಟ್ಟು, ಸಹಾಯ ಕೇಳಕ್ಕೆ ಬಂದಿದ್ದಾನೆ ಅಂತ ಗೊತ್ತು. ಅದಕ್ಕೆ ನೋಡ್ದಂಗೆ ಕಣ್ಣು ಮುಚ್ಕೊಬಿಡ್ತಾನೆ. ಆಮೇಲೆ ಅವನು ಬಂದುಬಿಟ್ಟು ನಮಸ್ಕಾರ ಏನೂ ಮಾಡಲ್ಲ, ತಲೆ ಹತ್ರ ಬಂದು ಕೂತ್ಕೊಳ್ತಾನೆ. ಆ ಕಡೆ ಸ್ವಲ್ಪ ದೂರದಲ್ಲಿ ಶ್ರೀಕೃಷ್ಣ ಭಗವಾನನ ತಲೆ ಹತ್ರ ಆ ಕಡೆ ಬಂದು ಕೂತ್ಕೊಳ್ತಾನೆ. ಅಹಂಕಾರ. ನಿದ್ರೆ ಮಾಡ್ತಿರ್ತಾನೆ ಶ್ರೀಕೃಷ್ಣ ಭಗವಾನ್. ಆಕ್ಟ್ ಮಾಡ್ತಿರ್ತಾನೆ, ನಿದ್ರೆ ಮಾಡೋ ಥರ ಆಕ್ಟ್ ಮಾಡ್ತಿರ್ತಾನೆ. ಆಮೇಲೆ ಅರ್ಜುನ ಬರ್ತಾನೆ. ನೇರವಾಗಿ ಬಂದು ಪಾದಗಳ ಹತ್ರ ನಮಸ್ಕಾರ ಮಾಡಿ ಪಾದಗಳ ಹತ್ರ ಕೂತ್ಕೊಳ್ತಾನೆ. ಆಮೇಲೆ ಶ್ರೀಕೃಷ್ಣ ಭಗವಾನ ಕಣ್ಣು ಬಿಡ್ತಾನೆ. ಆಮೇಲೆ ಅರ್ಜುನನನ್ನು ಮಾತಾಡಿಸ್ತಾನೆ. ಏನಪ್ಪ ಅರ್ಜುನ, ಚೆನ್ನಾಗಿದೆಯಾ, ಊಟ ಆಯಿತಾ, ತಿಂಡಿ ಆಯಿತಾ, ಇವಾಗ ಬಂದೆ ಏನು ಅಂತ. ಅವಾಗ ಅರ್ಜುನ ಹೇಳ್ತಾನೆ, ಬಂದು ಸ್ವಲ್ಪ ಹೊತ್ತಾಯಿತು, ನೀನು ನಿದ್ರೆ ಮಾಡ್ತಾಯಿದ್ಯಾ, ಅದಕ್ಕೆ ಅಲ್ಲಿ ಕೂತಿದ್ದೀನಿ ಅಂತ. ಈ ಕಡೆ ದುರ್ಯೋಧನನಿಗೆ ಏನು ಹೇಳ್ತಾನೆ, ಮೊದಲು ನಾನು ಬಂದಿದ್ದು ನನ್ನನ್ನು ಮಾತಾಡಿಸ್ದೆ, ಅವ್ರನ್ನೇ ಕುಶಲೋಪರಿ ಕೇಳ್ತಾ ಇದೆಯಾ, ಅವ್ರ ಬಗ್ಗೆನೇ ಎಲ್ಲ ಕೇಳ್ತಾ ಇದೆಯಲ್ಲ, ನೀನು ವಿಚಾರಿಸ್ಬಿಟ್ಟಿಯಲ್ಲ ಅಂತ ಕೇಳ್ತಾನೆ. ಆವಾಗ ಶ್ರೀಕೃಷ್ಣ ಭಗವಾನ ಹೇಳ್ತಾನೆ, ನೀನು ಮೊದಲು ಬಂದಿಯೋ ಆಮೇಲೆ ಬಂದಿಯೋ ನನಗೇನಪ್ಪ ಗೊತ್ತಾಗಬೇಕು, ನನ್ನ ತಲೆ ಹಿಂದ್ಗಡೆ ನಿಂತಾನೆ ನೀನು ಕೂತಿದ್ಯಾ, ನನಗೇನು ಕಾಣುತ್ತೆ. ಅದೇ ನಾನು ಕಂಡುಬಿಟ್ಟಾಗ ನನ್ನ ಪಾದಗಳ ಹತ್ರ ಆತ ಇದ್ದ, ನೇರವಾಗಿ ಆತ ಕಾಣಿಸ್ತಾ, ಅದಕ್ಕೆ ಮಾತಾಡಿಸ್ದೆ, ನೀನಿರೋದು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಶ್ರೀಕೃಷ್ಣ ಭಗವಾನ. ಇದರಿಂದ ಅವನು ಕೋಪ ಬರುತ್ತೆ ದುರ್ಯೋಧನ. ಆದರೂ ಅವನು ಸಹಿಸ್ಕೊತಾನೆ. ಇನ್ನು ಇವಾಗ ಅವಶ್ಯಕತೆ ಇದೆ, ಶ್ರೀಕೃಷ್ಣ ಭಗವಾನ ಅವಶ್ಯಕತೆ ಇದೆ ಅವನಿಗೆ. ಆಮೇಲೆ ಏನಾಗುತ್ತೆ, ಸರಿ ಬಂದ ವಿಚಾರ ಏನು ಅಂತ ದುರ್ಯೋಧನನಿಗೆ ಕೇಳ್ತಾನೆ. ಫಸ್ಟು ದುರ್ಯೋಧನ ಹೇಳ್ತಾನೆ, ಈಗ ಯುದ್ಧ ಪ್ರಾರಂಭ ಆಗಿದೆ, ನನಗೆ ನೀನು ಸಹಾಯ ಮಾಡಬೇಕು, ನೀನು ಸಹಾಯ ಬೇಕು ಅಂತ. ಸರಿ ಅರ್ಜುನನಿಗೆ ಕೇಳ್ತಾನೆ, ನೀನು ಯಾಕಪ್ಪ ಬಂದಿದ್ದೀಯ ಅಂತ. ಆತನೂ ಹಾಗೆ ಹೇಳ್ತಾನೆ, ನಿನ್ನ ಸಹಾಯ ನಮ್ಗೆ ಬೇಕು ಅಂತ. ಇಬ್ಬರೂ ಬೇಕಾದವರೇ, ಇವರಿಬ್ಬರು ಬಾಮೈಕಳಾಗಬೇಕು, ಈತ ಮಾವ ಆಗಬೇಕು. ಇವಾಗ ಯಾರಿಗೆ ಸಹಾಯ ಮಾಡೋದು? ಆವಾಗ ಶ್ರೀಕೃಷ್ಣ ಭಗವಾನ ಹೇಳ್ತಾನೆ, ಒಂದು ನಿರ್ಧಾರ ಹೇಳ್ತಾನೆ, ನೋಡ್ರಪ್ಪ, ಇಬ್ಬರೂ ನನಗೆ ನೀವು ಬೇಕಾದವ್ರೆ, ಇಬ್ಬರ ಮೇಲೂ ನನಗೇನು ದೇಶ ಇಲ್ಲ. ಆದರೆ ಪರಿಹಾರ ಅಂತೂ ಇದೆ. ಇಡೀ ನನ್ನ ಸೈನ್ಯ, ಆಯುಧಗಳು, ನನ್ನ ರಾಜ್ಯದ ಸಾಮಂತ ರಾಜರುಗಳು ಎಲ್ಲರೂ ಒಂದು ಕಡೆ ಇರ್ತಾರೆ. ನಾನೊಬ್ಬ, ನನ್ನ ಸಾರಥಿ, ನನ್ನ ರಥ, ನನ್ನ ಕುದುರೆಗಳು ಒಂದು ಕಡೆ ಇರ್ತೀವಿ. ನಿಮಗೆ ಯಾರು ಬೇಕು? ನಾನು, ನನ್ನ ಸಾರಥಿ, ರಥ ಇಷ್ಟೇ ಒಂದು ಕಡೆ ಇದೆ. ಇನ್ನೊಂದು ಕಡೆ ನನ್ನ ಸಾಮಂತ ರಾಜರು, ನನ್ನ ಸೈನಿಕರು, ನನ್ನ ಆಯುಧಗಳು, ಬಂಗಾರ, ವಜ್ರ ಒಡೆಯರುಗಳೆಲ್ಲ ಇನ್ನೊಂದು ಕಡೆ ಇದೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅಂತ ಶ್ರೀಕೃಷ್ಣ ಭಗವಾನ್ ಹೇಳ್ತಾನೆ. ಆಗ ದುರ್ಯೋಧನ ಏನು ಮಾಡ್ತಾನೆ, ನನಗೆ ಇದೇ ಇರಲಿ, ವಜ್ರ ಒಡೆಯರುಗಳು, ಸಿಂಹಾಸನಗಳು, ಸಾಮಂತ ರಾಜರು, ಕುದುರೆಗಳು, ಆಯುಧಗಳು ಇದೇ ಇರಲಿ ನನಗೆ ಅಂತ ಕೇಳ್ಕೊಬಿಡ್ತಾನೆ ದುರ್ಯೋಧನ.
ಆವಾಗ ಶ್ರೀಕೃಷ್ಣ ಭಗವಾನ ಅರ್ಜುನ ಇದಕ್ಕೆ ನಿನ್ನ ಸಮ್ಮತಿ ಇದೆಯಾ ಅಂತ ಕೇಳ್ತಾನೆ. ಆವಾಗ ಅರ್ಜುನನ್ ಹೇಳ್ತಾನೆ, ಸಮ್ಮತಿ ಇದೆ, ಎಲ್ಲವೂ ಅವರೇ ತಗೊಳ್ಳಿ, ನನಗೆ ನೀನು ನಿನ್ನ ರಥ ಕುದುರೆ ನಿನ್ನ ಸಾರಥಿ ಇದ್ದರೆ ಸಾಕು ನನಗೆ ಅಂತ ಕೇಳ್ಬಿಡ್ತಾನೆ. ಅಷ್ಟೇ ಶ್ರೀಕೃಷ್ಣ ಭಗವಾನನು ಅರ್ಜುನನ ಕಡೆ. ಸರಿ, ಆಮೇಲೆ ಯುದ್ಧ ನಡೆಯುತ್ತೆ ಬಿಡಿ. ನೆಕ್ಸ್ಟ್ ಯುದ್ಧ ನಡೆಯುತ್ತೆ, ಕುರುಕ್ಷೇತ್ರ ಯುದ್ಧ. ಅದರಲ್ಲಿ ಕೌರವರು ನಾಶ ಆಗ್ತಾರೆ, ಪಾಂಡವರು ಉಳಿತಾರೆ, ಪಾಂಡವರಿಗೆ ರಾಜಭಾರ ಸಿಗುತ್ತೆ, ಇದೆಲ್ಲ ಆಗುತ್ತೆ. ಆದರೆ ಅರ್ಜುನನಿಗೆ ಒಂದು ಅಹಂಕಾರ ಇರುತ್ತೆ. ಅರ್ಜುನನಿಗೇನಪ್ಪ ಅಹಂಕಾರ ಅಂದರೆ, ಶ್ರೀಕೃಷ್ಣನಿಂದ ನಾನೇನು ಅಷ್ಟು ಸಹಾಯ ಪಡ್ಕೊಂಡಿಲ್ಲ. ಶ್ರೀಕೃಷ್ಣ ನನಗೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ದ. ಎಲ್ಲ ರಾಜ್ಯದ ಸಾಮಂತರನ್ನು, ಆಸ್ತಿಪಾಸ್ತಿಯನ್ನು, ಕುದುರೆಗಳನ್ನು, ಆಯುಧಗಳನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟ. ನನಗೆ ಬರೀ ಏನೂ ಕೊಡಲಿಲ್ಲ, ಬರೀ ನನ್ನ ಜೊತೆ ಬಂದ ಅಷ್ಟೇ. ನನ್ನ ಜೊತೆ ಬಂದು ಬರೀ ರಥಕ್ಕೆ ಕುದುರೆ ಓಡಿಸ್ಕೊಂಡು ಕೂತ್ಕೊಂಡ, ಸುಮ್ಮನೆ ಕುದುರೆ ಓಡಿಸ್ಕೊಂಡು ಕೂತ್ಕೊಂಡ, ಸಾರಥಿ ಆಗಿದ್ದ ಶ್ರೀಕೃಷ್ಣ. ಆದರೆ ಯುದ್ಧ ಮಾಡಿದ್ದು ನಾನೇ. ನನ್ನ ಹತ್ರ ಇದ್ವಲ್ಲ ಅಸ್ತ್ರಗಳು, ಬಲಾಢ್ಯ ಅಸ್ತ್ರಗಳು, ದಿವ್ಯಾಸ್ತ್ರಗಳು, ಪಾಶುಪತಾಸ್ತ್ರ, ಭಗವಂತ ಶಿವನಿಂದ ಪಡ್ಕೊಂಡಂಥವು, ಇವೆಲ್ಲ ಇನ್ನೂ ಯಾರ್ಯಾರೋ ಇದ್ರಲ್ಲ, ಪರಶುರಾಮ ಇವರು ಅವ್ರ ಹತ್ರ ಪಡ್ಕೊಂಡ ಅಸ್ತ್ರಗಳಿದ್ವಲ್ಲ, ಅವುಗಳಿಂದ ನಾನು ಯುದ್ಧವನ್ನು ಮಾಡಿ ಗೆದ್ದಿದ್ದೇನೆ ಅನ್ನೋ ಅಹಂಕಾರವನ್ನು ಇವರೆಲ್ಲ ಪಾರ್ಟಿ ಇಟ್ಕೊಂಡಾಗ, ಅಣ್ಣ ತಮ್ಮಂದ್ರ ಪಾರ್ಟಿ ಇಟ್ಕೊಂಡಾಗ, ಜೊತೆಯಲ್ಲಿರೋ ಫ್ರೆಂಡ್ಸ್ ಪಾರ್ಟಿ ಇಟ್ಕೊಂಡಾಗ ಹೇಳ್ಕೊಬಿಟ್ಟಿದ್ದ ಅರ್ಜುನ. ಅದು ಶ್ರೀಕೃಷ್ಣನ ಅವ್ರ ಬಾಯಿಂದ ಬಾಯಿಗೆ ಶ್ರೀಕೃಷ್ಣನ ಕಿವಿಗೂ ಬಂದು ಬಿದ್ದಿರುತ್ತೆ. ಶ್ರೀಕೃಷ್ಣ ಭಗವಾನನಿಗೆ ಅದು ಒಂದು ಸ್ವಲ್ಪ ಬೇಜಾರಾಗುತ್ತೆ. ಶ್ರೀಕೃಷ್ಣ ಭಗವಾನನ ಆರಾಧ್ಯ ದೈವ ಓಂ ನಮಃ ಶಿವ ಆದಿಶಕ್ತ ಪರಬ್ರಹ್ಮಣೆ ಆ ಮಹಾದೇವ ಶಕ್ತಿ ಶ್ರೀಕೃಷ್ಣ ಭಗವಾನನ ಆರಾಧ್ಯ ದೈವ. ಆತನಿಗೆ ಗೊತ್ತಾಗಲ್ವ ಆರಾಧ್ಯ ದೈವ? ಯಾಕಂದರೆ ಪಾಶುಪತಾಸ್ತ್ರವನ್ನು ಕೊಟ್ಟವನು ಯಾರು? ಆ ಭಗವಂತ ಪರಮಶಿವ. ನನ್ನಿಂದಾನೇ ಎಲ್ಲ ಆಯಿತು ಅಂತ ಅರ್ಜುನ ಬೀಗ್ತಾ ಇದ್ದಾನೆ. ಶಿವನಿಗೂ ಕೋಪ ಬಂದಿದೆ. ಯಾಕಂದರೆ ಶ್ರೀಕೃಷ್ಣ ಭಗವಾನನ ಮನಸ್ಸು ನೋವಾಗಿದೆ. ಶ್ರೀಕೃಷ್ಣ ಭಗವಾನನು ಬೇರೆ ಅಲ್ಲ, ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರ ಪ್ರಭು ಬೇರೆ ಅಲ್ಲ, ಹನುಮಂತ ದೇವರು ಬೇರೆ ಅಲ್ಲ. ಬೇಜಾರಾಗಲ್ವ ಶಿವನಿಗೆ, ರುದ್ರನಿಗೆ? ಸಮಯಕ್ಕಾಗಿ ಕಾಯ್ತಾನೆ. ಆಮೇಲೆ ಏನಾಗುತ್ತೆ, ಇವನಿಗೆ ಬುದ್ಧಿ ಕಲಿಸ್ಬೇಕಂತ ಅಂದ್ಕೊತಾನೆ. ಆಮೇಲೆ ಅರ್ಜುನ ಒಂದು ಸಾರಿ ತಪಸ್ಸು ಮಾಡ್ತಿರ್ತಾನೆ ಶಿವನಿಗೆ. ಇದೆಲ್ಲ ಮೊದಲೇ ಗೊತ್ತಿರುತ್ತೆ ಶಿವನಿಗೆ. ತಪಸ್ಸು ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಪಾರ್ವತಿನ ಕರ್ಕೊಂಡು ಬರ್ತಾನೆ. ಜೊತೆಯಲ್ಲಿ ಇವತ್ತು ನೀನು ಬರಬೇಕು ಅಂದ್ಬಿಟ್ಟು. ಬೇಡರ ವೇಷ, ಬೇಡರ ಅಂದರೆ ಗೊತ್ತಲ್ಲ, ಬೇಟೆ ಆಡ್ತಾರಲ್ಲ, ಆ ರೀತಿ ಶಿವ ಪಾರ್ವತಿ ಇಬ್ಬರು ಬೇಡರ ವೇಷ, ಬೇಡರ ಸ್ತ್ರೀ ಆಗಿ ವೇಷ ಹಾಕ್ಕೊಳ್ತಾರೆ. ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಬರ್ತಾರೆ, ಬೇಟೆಗಾರರ ಥರ. ಯಾರು? ಶಿವ ಪಾರ್ವತಿ. ಅರ್ಜುನ ತಪಸ್ಸು ಮಾಡ್ತಿರ್ತಾನೆ. ಅವನು ಆಗಾಗ ಬರೀ ತಪಸ್ಸು ಮಾಡ್ಕೊಂಡು ಅವರೆಲ್ಲ ಕೂತ್ಕೊಳ್ಳಲ್ಲ, ಬೇಟೆನೂ ಆಡ್ತಾರೆ. ಅವನು ತಪಸ್ಸು ಮಾಡೋವಾಗ ಒಂದು ಹಂದಿ ಬರುತ್ತಲ್ಲ, ಮುಳ್ಳಂದಿ ಅಂತಿರಲ್ಲ, ಅದು ಬರುತ್ತೆ. ಅರ್ಜುನ ಬಿಲ್ಲು ಬಾಣ ತೊಗೊಂಡು ಬಾಣವನ್ನು ಬಿಡ್ತಾನೆ. ಅದು ಹೋಗಿ ಅದಕ್ಕೆ ಬೀಳುತ್ತೆ, ಅದು ಬಿದ್ದೋಗಿರುತ್ತೆ. ಆಮೇಲೆ ಅರ್ಜುನ ಹೋಗ್ತಾನೆ ತಗೊಳ್ಳೋಕ್ಕೆ. ಅಷ್ಟೊತ್ತಿಗೆ ಅಲ್ಲಿಗೆ ಬೇಡರ ಬರ್ತಾನೆ. ಶಿವನೇ ಬೇಡ ಅಲ್ಲಿ ಬರ್ತಾನೆ. ನಾನು ಇದಕ್ಕೆ ಬಾಣ ಬಿಟ್ಟಿರೋದು ಅಂತಾನೆ. ಅರ್ಜುನ ನೋಡ್ತಾನೆ, 2 ಬಾಣ ಇರುತ್ತೆ. ಅರ್ಜುನ ಬಿಟ್ಟಿರೋದು 1 ಬಾಣ, ಅಲ್ಲಿ 2 ಬಾಣ ಅದಕ್ಕೆ ನಾಟಿರುತ್ತೆ. ಇದಕ್ಕೆ ನಾನೇ ಬಿಟ್ಟಿದ್ದು, ನಾನೇ ಇದು ಮಾಡಿದ್ದು, ಇದನ್ನು ನಾನೇ ಕೊಂದಿರೋದು ಅಂತ ಅರ್ಜುನ ಹೇಳ್ತಾನೆ. ಆಗ ಶಿವ ಹೇಳ್ತಾನೆ, ಇಲ್ಲ ನಾನು ಫಸ್ಟ್ ಬಿಟ್ಟಿದ್ದು, ನಂದೇ ಫಸ್ಟ್ ತಾಗಿರೋದು, ಅದಕ್ಕೆ ನಿನ್ನ ಬಾಣದಿಂದ ಅದಾಗಿಲ್ಲ, ನನ್ನ ಬಾಣದಿಂದ ಆಗಿದ್ದು ಅಂತಾನೆ. ಇಬ್ಬರಿಗೂ ಕಿತ್ತಾಟ ನಡೆಯುತ್ತೆ. ಫೈನಲ್ ಪಾರ್ವತಿ ಹೇಳ್ತಾಳೆ, ಕಿತ್ತಾಟ ಬೇಡ, ಏನಾದರೂ ನ್ಯಾಯ ಪಂಚಾಯತಿ ಮಾಡ್ಕೊಳ್ಳೋಣ ಅಂತ ಪಾರ್ವತಿ. ಇವನು ಅರ್ಜುನ ಕೇಳೋದಿಲ್ಲ. ನಿನಗೇನು ಗೊತ್ತು ನನ್ನ ಶಕ್ತಿ ಹಾಗೆ ಹೀಗೆ ಅಂತ ಬೀಗ್ತಾನೆ ಅರ್ಜುನ. ನೀನು ಸಾಮಾನ್ಯ ಬೇಡ, ನಮ್ಮ ರಾಜ್ಯದಲ್ಲಿದೆಯಾ, ನಮ್ಮ ಸಾಮಂತ ನೀನು ಅಂತ ಅರ್ಜುನ ಬೀಗ್ತಾನೆ. ಆವಾಗ ಶಿವ ಹೇಳ್ತಾನೆ, ನೋಡಪ್ಪ ಸಾಮಂತ ಗೀಮಂತ ಅದೆಲ್ಲ ಬೇಡ, ಇದಕ್ಕೆ ಬಾಣ ತಗಲಿರೋದು ನಂದು, ಇದು ನನ್ನ ಬೇಟೆ ಅಂತಾನೆ. ಆವಾಗ ಅರ್ಜುನ ಹೇಳ್ತಾನೆ, ಅದಾಗಲ್ಲ ಅಂತಾನೆ. ಇಬ್ಬರಿಗೂ ಮಧ್ಯೆ ಗಲಾಟೆ ಶುರುವಾಗುತ್ತೆ. ಇಬ್ಬರಿಗೂ ಫೈಟು. ಈ ಫೈಟಲ್ಲಿ ಯಾರು ಗೆದ್ದರೆ ಅವ್ರಿಗೆ ಅದು ಅವ್ರು ಬಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋದು. ಬಲಶಾಲಿಗಳು ಯಾರು ಅಂತ ಇವಾಗ ಕನ್ಫರ್ಮ್ ಮಾಡ್ಕೋಬೇಕು. ಪಾರ್ವತಿ ಅದಕ್ಕೆ ಮುಂದಾಳತ್ವ, ಅಧ್ಯಕ್ಷಳಾಗಿ ಕೂತ್ಕೊಳ್ತಾಳೆ. ಅವರಿಬ್ಬರದ ಯುದ್ಧಗಳು ನಡೆದು ಲಾಸ್ಟ್ಗೆ ಶಿವ ಗೆಲ್ತಾನೆ. ಬೇಡರ ವೇಷದಲ್ಲಿ ಇರ್ತಾನೆ. ಶಿವ ಗೆಲ್ತಾನೆ. ಆಮೇಲೆ ಅವ್ರಿಗೆ ಸಾಕಾರ ರೂಪ ಕೊಡ್ತಾನೆ. ಆಮೇಲೆ ಅರ್ಜುನನಿಗೆ ಆಶೀರ್ವಾದ ಮಾಡ್ತಾನೆ. ಅರ್ಜುನನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ
ಆಮೇಲೆ ಅರ್ಜುನನಿಗೆ ಒಳ್ಳೆ ಪಾಶುಪತಾಸ್ತ್ರ ಇತ್ಯಾದಿ ಬೇರೆ ಬೇರೆ ಎಷ್ಟೋ ಸಾರಿ ಅರ್ಜುನನಿಗೆ ಸಹಾಯ ಮಾಡಿರ್ತಾನೆ ಶಿವ, ಇವಾಗಲೂ ಮಾಡ್ತಾನೆ. ಅದು ಬೇರೆ ವಿಚಾರ, ಅಲ್ಲಿಗೆ ಮುಗಿಯುತ್ತೆ ಕಥೆ ಇದು. ಆದರೆ ಈ ಯುದ್ಧ ಆಗೋಕ್ಕೆ ಕಾರಣವೂ ಇದೆ, ಆತನ ಹಿಂದಿನ ಜನ್ಮದ ಬೇರೆ ಕಥೆಗಳು ಇದೆ, ಅದೆಲ್ಲ ಬೇರೆ ಟೈಮಲ್ಲಿ ಹೇಳ್ತೀನಿ. ಇರಲಿ, ಏನೇ ಆಗಲಿ, ಇದು ಆ ಕತೆ. ಆಮೇಲೆ ಇದೆಲ್ಲ ಮುಗಿದೋಯ್ತು ಬಿಡಿ. ಆಮೇಲೆ ಪಾರ್ವತಿಗೆ ಹೇಳ್ತಾಳೆ ನೆಕ್ಸ್ಟು, ಅವರು ಏಕಾಂತವಾಗಿರೋವಾಗ, ಪ್ರಶಾಂತವಾಗಿರೋವಾಗ ಶಿವನನ್ನು ಕುರಿತು ಪಾರ್ವತಿಗೆ ಹೇಳ್ತಾಳೆ, ಪರಮೇಶ್ವರ, ನೀನು ಅರ್ಜುನನ ಮೇಲೆ ಯುದ್ಧ ಮಾಡೋದಿಲ್ಲ, ಅದೇನೇನೋ ಮಂತ್ರಗಳನ್ನು ಉಪದೇಶ ಮಾಡಿದೆ, ಅಸ್ತ್ರಗಳನ್ನು ಬಿಟ್ಟೆ, ಏನೇನೋ ಬೀಜಾಕ್ಷರ ಮಂತ್ರಗಳು ಹೇಳಿದೆ, ಏನೇನೋ ಬಿಟ್ಟೆ, ಅದೆಲ್ಲ ಏನು ಅಂತ ಕೇಳ್ತಾಳೆ ಪಾರ್ವತಿ. ಆವಾಗ ಶಿವ ಹೇಳ್ತಾನೆ, ಅದು ಶಾಬಾರ ಮಂತ್ರ, ಅದರ ಹೆಸರು ಶಾಬಾರ ಮಂತ್ರ, ಬೀಜಾಕ್ಷರ ಮಂತ್ರಗಳು. ಅದನ್ನು ಪಠನೆ ಮಾಡಿ ನಾವು ಯುದ್ಧ ಮಾಡೋವಾಗ ಅಥವಾ ಶತ್ರುಗಳನ್ನು ಸೋಲಿಸ್ಬೇಕಾದ್ರೆ, ಶತ್ರುಗಳನ್ನು ಮಟ್ಟ ಹಾಕಬೇಕಾದ್ರೆ, ಅಥವಾ ನಮಗೇನಾದರೂ ಬೇಕಾದರೆ ಅವಶ್ಯಕತೆಗಳಿದ್ದರೆ ಪೂರೈಸೋದು ಶಾಬಾರ ಮಂತ್ರ ಅಂಥೇಳಿ ಅದನ್ನು ಪಾರ್ವತಿಗೆ ಉಪದೇಶ ಮಾಡ್ತಾನೆ. ಪಾರ್ವತಿ ಅದನ್ನು ಕಲ್ಕೋತಾಳೆ. ಆಮೇಲೆ ಪಾರ್ವತಿ ಏನು ಮಾಡ್ತಾಳೆ, ತನ್ನ ಆಪ್ತರು ಯಾರು ಇರ್ತಾರೆ, ಭಕ್ತರು, ಅವ್ರಿಗೆ ಅದನ್ನು ಕೊಡ್ತಾಳೆ. ಆನಂತರ ಇದು ಗುರುದೇವ ದತ್ತ, ಶ್ರೀ ಗುರುದೇವ ದತ್ತರಿಗೆ ಇದು ತಲುಪುತ್ತೆ ಮಂತ್ರ. ಆಮೇಲೆ ಗುರುದೇವ ದತ್ತರು ತಮ್ಮ ಶಿಷ್ಯರಿಗೆ, ಋಷಿಮುನಿಗಳಿರ್ತಾರಲ್ಲ, ತಮ್ಮ ಶಿಷ್ಯರು 9 ಜನ ಶಿಷ್ಯರಿಗೆ, ಇವರನ್ನು ನಾವು ನವನಾಥರು 9 ಜನ ಶಿಷ್ಯರಿಗೆ ಇವರು ಉಪದೇಶ ಮಾಡ್ತಾರೆ. ಅದನ್ನು ಉಪದೇಶ ಮಾಡ್ತಾರೆ. 9 ಜನ ಅದನ್ನು ಜಗತ್ತಿಗೆ ಕೊಡ್ತಾರೆ. ಇದು ಶಾಬಾರ ಮಂತ್ರದ ಒಂದು ಯಾವ ರೀತಿ ಇದು ಪ್ರಾರಂಭಿಕವಾಗಿ ಬಂತು, ಸಾಕ್ಷಾತ್ ಆ ಭಗವಂತ ಶಂಕರನು, ಆತನಿಂದ ಬಂದಂಥ ಮಂತ್ರಗಳು, ಆತನ ಉಪದೇಶ ಮಾಡಿದಂಥ ಮಂತ್ರಗಳು ಪಾರ್ವತಿಯಿಂದ ಗುರುದೇವ ದತ್ತನವರೆಗೂ, ಆತನಿಂದ ಎಲ್ಲ ಋಷಿಮುನಿಗಳು ಇವತ್ತು ನಮ್ಮವರೆಗೂ ಬಂದಿದೆ. ಈ ಬೀಜಾಕ್ಷರ ಮಂತ್ರವನ್ನು ನೀವು ನೋಡ್ಬೋದು. ಇದನ್ನು ತುಂಬ ಇರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಅಷ್ಟು ನಾನು ನಿಮ್ಗೆ ಹೇಳಲ್ಲ, ಎಲ್ಲ ಶಾರ್ಟ್ ಮಾಡಿ ಕೊಡ್ತೀನಿ. ಶತ್ರುಗಳ ವಿನಾಶಕ್ಕಾಗಿ, ನಿಮ್ಮ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ ಈ ಮಂತ್ರ ನೀವು ತಗೊಳ್ಳಿ. ಆದರೆ ಇದನ್ನು ಹೇಗೆ ಪಾಲನೆ ಮಾಡಬೇಕು, ಹೇಗಿರಬೇಕು ಅನ್ನೋದು, ಇದರಲ್ಲಿ ಬೇಡರು, ಬೇಟೆ ಆಡೋರು ಈ ರೀತಿ ಎಲ್ಲ ಇರ್ತಾರೆ. ಪರಮೇಶ್ವರನು ಬಿಲ್ಲು ಬಾಣ ಹಿಡ್ಕೊಂಡು ಬೇಡರು ವೇಷದಲ್ಲಿ ಮಾಡ್ದ. ಅಂದರೆ ರಾಜಸಿಕ ಸಾತ್ವಿಕ ಗುಣ ಇರೋರು ಕೂಡ ಈ ಶಾಬಾರ ಮಂತ್ರವನ್ನು ಕಲಿಬೋದು. ಆದರೆ ಸಾತ್ವಿಕ ಇದ್ದರೆ ಒಳ್ಳೆಯದು. ಅಂದರೆ ಮಾಂಸಾಹಾರ ಸೇವನೆ ಮಾಡಬಾರ್ದು. ಬ್ರಹ್ಮಚರ್ಯ ಇದೇನೋ ಅಡ್ಡಿ ಬರಲ್ಲ, ಇದಕ್ಕೆ ಬ್ರಹ್ಮಚರ್ಯ ಅಡ್ಡಿ ಬರೋದಿಲ್ಲ. ಆದರೆ ಮಾಂಸಾಹಾರ ಸೇವನೆ ಮಾಡಬಾರ್ದು. ಬಹಳ ಏಕಾಗ್ರತೆಯಿಂದ ರುದ್ರ ಮಂತ್ರವನ್ನು ಪಠನೆ ಮಾಡಬೇಕು. ಇದರಲ್ಲಿ ಈ ಬೀಜಾಕ್ಷರ ಮಂತ್ರದಲ್ಲಿ ಎಲ್ಲ ಇರುತ್ತೆ. ಅರ್ಜುನ, ಹನುಮಂತ, ಶಿವಶಕ್ತಿ, ವಿಷ್ಣು ಶಕ್ತಿ, ಶಕ್ತಿ, ಪಾರ್ವತಿ ಶಕ್ತಿ ಎಲ್ಲವೂ ಇದರಲ್ಲಿರುತ್ತೆ. ಬೀಜಾಕ್ಷರ ಮಂತ್ರದಲ್ಲಿ ನೀವು ಇದನ್ನು ಪಠನೆ ಮಾಡಿ. ಒಂದು ಸಾರಿ ನೀವು ಈ ಧ್ಯಾನಕ್ಕೆ ನೀವು ಬೆಳಗ್ಗೆ ಎಷ್ಟೊತ್ತಿಗಾದರೂ ಹೇಳಿ, 8 ಗಂಟೆಗಾದರೂ ಹೇಳಿ, 10 ಗಂಟೆಗಾದರೂ ಹೇಳಿ. ಫಸ್ಟು ನೀವು ಪೇಸ್ಟ್ ಗಿಸ್ಟ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಪೂಜೆ ಮಾಡುವಾಗ ಕೂತ್ಕೊಳ್ತೀರಿ. ಧ್ಯಾನಕ್ಕೆ 10 ನಿಮಿಷ ಕೂತ್ಕೊಳ್ಳಿ. ಕಣ್ಣು ತಗೊಂಡು ಫೋಟೋ ಇಟ್ಕೊಳ್ಳಿ, ಶಿವನ ಫೋಟೋ ಇಟ್ಕೊಳ್ಳಿ, ಶಿವ ಹನುಮಂತ ಶಿವ ಫೋಟೋ ಇಟ್ಕೊಳ್ಳಿ, ರುದ್ರಂದು ಫೋಟೋ ಇಟ್ಕೊಳ್ಳಿ. ಈ ಮಂತ್ರವನ್ನು ಮೊಬೈಲಲ್ಲಿ ಅಥವಾ ಬರ್ಕೊಂಡು ಪುಸ್ತಕದಲ್ಲಿ ಬರ್ಕೊಂಡು, ಯಾರು ನೀವು ಬಾಯಲ್ಲಿ ಜೋರಾಗಿ ಹೇಳ್ಕೊಬಾರ್ದು, ಮೆತ್ತಗೆ ಹೇಳ್ಕೊಬೇಕು. ನಿಮ್ಮ ಕಿವಿಗೆ ಮಾತ್ರ ಕೇಳಿಸ್ಬೇಕು, ಆ ರೀತಿ ಹೇಳ್ಕೊಬೇಕು. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕದಲಬಾರ್ದು. ಕೂತ್ಕೊಂಡ್ರೆ ಒಳ್ಳೆ ಗರುಡಗಂಬ, ದೇವಸ್ಥಾನಗಳ ಮುಂದೆ ಗರುಡಗಂಬ ಇರುತ್ತಲ್ಲ, ಗರುಡ ಸ್ತಂಭ, ಆ ಥರ ದೀಪಸ್ತಂಭ ಆ ಥರ ಇರಬೇಕು. 10 ನಿಮಿಷ ಕದಲಬಾರ್ದು, ಆ ಕಡೆ ನೋಡಬಾರ್ದು. ಬೆಳಗ್ಗೆ ಒಂದು ಸಾರಿ, ಮಧ್ಯಾಹ್ನ ಒಂದು ಸಾರಿ, ಸಂಜೆ ಒಂದು ಸಾರಿ, 8 ಗಂಟೆ ರಾತ್ರಿಗೆ ಒಂದು ಸಾರಿ, 8:30 ಗಂಟೆ ರಾತ್ರಿಗೆ ಒಂದು ಸಾರಿ, ರಾತ್ರಿ ಮಲಗೋ ಒಂದು ಸಾರಿ, ದಿನಕ್ಕೆ 5 ಸಾರಿ ಹೇಳ್ಕೊಳ್ಳಿ. 5 ಸಾರಿ. ಒಂದು ಸಾರಿಗೆ 10 ನಿಮಿಷ ನೀವು ಕೂತ್ಕೊಂಡ್ರೆ ಕನಿಷ್ಠ 250 ಆಗುತ್ತೆ. ಟೋಟಲಾಗಿ 5 ಸಾರಿ ಅಂದರೆ 1250 ಆಗೋಗ್ತದೆ. ಒಂದಿನಕ್ಕೆ ಅಷ್ಟು ಪಠನೆ ಮಾಡಿ 48 ದಿನ. ಪ್ರತಿ ಸೋಮವಾರ, ಶನಿವಾರ ನೈವೇದ್ಯ ಮಾಡಿ. ಏನಾದರೂ ಪಾಯಸ, ಪಲಾವು, ಬಾತು ಅಥವಾ ಕೋಡ್ಬಳೆ, ಚಕ್ಕಳಿ, ಇದೆಲ್ಲ ಹನುಮಂತನಿಗೆ ಇಷ್ಟ. ಹನುಮಂತ ದೇವರಿಗೆ, ರುದ್ರಿಗೆ, ಕಾಳನಿಗೆ ಗೊತ್ತಾಯ್ತಲ್ಲ. ಇದರಿಂದ ನಮಗೆ ಸಿದ್ಧಿ ಆಗುತ್ತೆ. 48 ದಿನ. ಎಷ್ಟು ವಾರ ಬರುತ್ತೆ? ಸೋಮವಾರ ಅಥವಾ ಶನಿವಾರ ನೈವೇದ್ಯ ಇಡಬೇಕು ಕಂಪಲ್ಸರಿ. ನೈಟ್ ಟೈಮ್ ದೀಪ ಹಚ್ಚಬೇಕು, ಡೈಲಿ ನೈಟ್ ಟೈಮ್ ದೀಪ. ಈ ಪಠನೆ ಆದಷ್ಟು ಶಿವಾಲಯಗಳಿದ್ದರೆ ಒಳ್ಳೆಯದು. ಶಿವನ ದೇವಸ್ಥಾನ, ಹನುಮಂತ ದೇವಸ್ಥಾನ, ಅಲ್ಲಿ ಕೂತ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆದಷ್ಟು ಏಕಾಂತವಾಗಿರಲಿ. ಮನೆಯಲ್ಲಾದರೂ ಪರವಾಗಿಲ್ಲ, ಮನೆ ಮೇಲಾದರೂ ಪರವಾಗಿಲ್ಲ, ಏಕಾಂತವಾಗಿ. ಆಮೇಲೆ ನೀವು ಬಸ್ನಲ್ಲಿ ಹೋಗೋವಾಗ, ಆಫೀಸ್ನಲ್ಲಿ ಇರುವಾಗ, ಅಲ್ಲಿರುವಾಗ ಹೇಳ್ಕೊತಾನೆ ಇರೋ ಮಂತ್ರ, ಓಕೆನಾ? ಹನುಮಂತನ ಫೋಟೋ, ಶಿವನ ಫೋಟೋ ನಿಮ್ಮ ಕಣ್ಣು ಬಂದೇ ಇರಬೇಕು ಇವಾಗ. ಇಷ್ಟು ಮಾಡಿದ್ರೆ ಖಂಡಿತ ಒಳ್ಳೆಯದು. 48 ದಿನ ಆದಮೇಲೆ ಈ ಮಂತ್ರಸಿದ್ಧಿ ನಿಮ್ಗೆ ಆಗಿರುತ್ತೆ ಅಂದ್ಕೊತೀನಿ. ನಿಮ್ಮಲ್ಲಿ ಎಷ್ಟು ನಿಷ್ಠೆ ತಾಕತ್ತಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅನಂತರ ನೀವು ನಿಮ್ಮಲ್ಲಿ ಯಾರಾದರೂ ರೋಗಿಗಳು, ಕಷ್ಟ ಹೇಳ್ಕೊಂಡು ಬಂದವರು, ದಾರಿದ್ರ್ಯ ಇದೆ ಅಂತ ಹೇಳ್ಕೊಂಡು ಬಂದವರು, ಅವ್ರಿಗೆ ನೀವು ವಿಭೂತಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಪೌಡ್ರ್ ಬರುತ್ತೆ, ವಿಭೂತಿ ಪೌಡ್ರ್ ಅಂತಾರೆ. ಭಸ್ಮದ ಪೌಡ್ರ್ ಅಂತ ಕೇಳಿದ್ರೆ
ಗಂಧಿಗೆ ಅಂಗಡಿಗಳಲ್ಲಿ ಕೊಡ್ತಾರೆ ಡಬ್ಬ, ಅದನ್ನ ಇಟ್ಕೊಳ್ಳಿ. ಯಾವಾಗಲೂ ಗುಡಿ ಹತ್ರ ಇಟ್ಕೊಳ್ಳಿ. ಆಮೇಲೆ ಕೈಯಲ್ಲಿ ನೀರು ಹಾಕ್ಕೊಂಡು ಯಾರಾದರೂ ನಿಮ್ಮಲ್ಲಿ ಕಷ್ಟ ಅಂತ ಹೇಳ್ಕೊಂಡು ಬಂದವ್ರಿಗೆ 108 ಸಾರಿ ಬೀಜಾಕ್ಷರ ಮಂತ್ರ ಹೇಳಿ ಅವ್ರ ಮೇಲೆ ಚೆಲ್ಲಿ. ಹಾಗೆ ನಿಮ್ಮ ಮನೆಯೆಲ್ಲ ಚೆಲ್ಲಿ. ಅವ್ರಿಗೂ ಸ್ವಲ್ಪ ತೀರ್ಥ ಕೊಡಿ, ನಿಮ್ಮ ಕೈಯಿಂದ ಒಂದು ಬಾಟ್ಲಲ್ಲಿ ಅಂದ್ರಲ್ಲಿ ಹಾಕಿ ಕೊಡಿ. ಅವ್ರು ತೊಗೊಂಡು ಅವ್ರ ಮನೇಲಿ ಹಾಕ್ತಾರೆ. ಆಮೇಲೆ ಈ ಭಸ್ಮ ಇದೆಯಲ್ಲ ಅದನ್ನು ಅವ್ರ ಮೇಲೆ ಹಾಕಿ ಹಾಗೆ ಅವ್ರ ಹಣೆಗೆ ಹಚ್ಚಿ ಅವ್ರಿಗೂ ಭಸ್ಮ ಕೊಡಿ. ಇದು ಡೈಲಿ ಮನೇಲಿ ಅವ್ರು ಇಟ್ಕೊಳ್ಳಿ. ಇದರಿಂದ ಅವ್ರಿಗೆ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಖಂಡಿತ ನಂಬಬೇಕಷ್ಟೇ ನೀವು, ಓಕೆನಾ? ನಂಬಿಕೆ ಇಡಬೇಕು, ಎಲ್ಲರೂ ನಂಬಬೇಕು, ಓಕೆನಾ? ಈ ರೀತಿ ಶಾಬಾರ ಮಂತ್ರಕ್ಕೆ ಇಷ್ಟೊಂದು ಶಕ್ತಿ ಸಾಮರ್ಥ್ಯ ಇರುತ್ತೆ. ಶಂಕರ, ಶಾಂಭವಿ, ಶಾಂಬಾರ, ಶಂಕರ, ಶಾಂಭವಿ, ರಾಮ, ಇಷ್ಟು ಇದರಲ್ಲೇ ಬರುತ್ತೆ. ಗೊತ್ತಾಯ್ತಲ್ಲ? ಆ ಭವಾನಿ ಭಗವತಿ ಗೊತ್ತಾಯ್ತಲ್ಲ? ಶಂಕರ, ಭಗವತಿ, ರಾಮಚಂದ್ರ ಪ್ರಭು, ಅರ್ಜುನ, ಓಕೆ? ಇಷ್ಟು ಪಾಂಡು ಶಕ್ತಿ, ಕೃಷ್ಣ ಶಕ್ತಿ ಎಲ್ಲವೂ ಇದರಲ್ಲಿ ಬರುತ್ತೆ, ಓಕೆನಾ? ಈ ಮಂತ್ರವನ್ನು ನೀವು ಪಠನೆ ಮಾಡಿ. ಏನೇನು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಅಥವಾ ನಾನು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ಸಲ್ಲಿ ಇರುತ್ತೆ, ಸೇರ್ಕೊಳ್ಳಿ. ಯಂತ್ರ, ತಂತ್ರ, ಮಂತ್ರ, ಪ್ರಶ್ನೆಶಾಸ್ತ್ರ, ತಾಂಡುಲ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಹಾಗೆ ಕುಂಡಲನಿ ಸಾಧನೆ, ಸಪ್ತಚಕ್ರಗಳ ಸಾಧನೆ ಆನ್ಲೈನ್ ಕ್ಲಾಸಲ್ಲಿ ಇರುತ್ತೆ. ಇಲ್ಲಿ ಗುರುಗಳಿರ್ತಾರೆ, ಕಲಿಸ್ಕೊಡ್ತಾರೆ. ಸೇರ್ಕೊಳ್ಳೋರು ಸೇರ್ಕೊಳ್ಬೋದು. ಹಾಗೆ ಬೀಜಾಕ್ಷರ ಮಂತ್ರ ಉಪದೇಶ, ನನ್ನ ಬಾಯಿಂದ ಉಪದೇಶ ಬೇಕಂದ್ರೆ ಆನ್ಲೈನ್ ಕ್ಲಾಸಲ್ಲಿ ಕೊಡ್ತೀನಿ, ತೊಗೋಬೋದು ನೀವು. ಪ್ರತಿ ಭಾನುವಾರ, ಮಂಗಳವಾರ, ಶನಿವಾರ ಮಂತ್ರ ಕೊಡ್ತೀವಿ, ಬೀಜಾಕ್ಷರ ಮಂತ್ರ ತೊಗೋಬೋದು. ಕಾಲ್ ಮಾಡಿ, ಓಕೆ? ಸಾಧನೆ ಮಾಡಿ, ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ ಚಾನಲ್ಲು. ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಓಕೆನಾ? ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ, ಭಾಗ 2. ನೆಕ್ಸ್ಟ್ ನೋಡೋಣ ಮುಂದೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.